ಅಲ್ಲ ಉಪಾಧ್ಯಕ್ಷ, ಆದ್ರೂ ಆ ಕಳ್ದೋಗಿರೋ ದುಡ್ಡು ಹೆಂಗ್ ಬಂತು ಅಂತ. ಹೇಯ್, ಅದೆಲ್ಲ ಗೌಡನ್ ಕಿತಾಪತಿ. ಇರ್ಬೋದು. ಉಪಾಧ್ಯಕ್ಷರೇ, ಆಗಿದಾಯ್ತು. ಕಳ್ಕೊಂಡಿರೋ ದುಡ್ಡು ಹೆಂಗೂ ಸಿಕ್ತಲ್ವಾ? ಇಲ್ಲಾಂದ್ರೆ ಮನೆ ಮಠ ಮಾರ್ಕೋಬೇಕಾಗಿತ್ತು. ಕುಡೀರಿ ಕುಡೀರಿ. ಮನೆ ಮಠ ಕಳ್ಕೊಂಡು ಬದುಕಿರ್ಬೋದು, ಮರ್ಯಾದೆ ಕಳ್ಕೊಂಡು ಬದುಕಿರ್ಬಾರ್ದು. ನನ್ಗಾಗಿರೋ ಅವಮಾನಕ್ಕೆ ನೇಣ ಹಾಕೊಂಡು ಸಾಯ್ಬೇಕು ಅನ್ನಿಸ್ತಾ ಇತ್ತು. ಓಡಿಗೌಡ್ರೆ, ಯಾರು ಹೇಳೋದು ಕೇಳ್ತಿಲ್ಲ. ನಿಮ್ಮ ಹೆಸರು ಲೆಟರ್ ಬರ್ದಿಟ್ಟು ನಿಮ್ ತೋಟದಲ್ಲಿ ಸಾಯ್ತಿ ಅಂತ ಬಂದೇನೆ. ನೋಡ್ರೆ, ಉಂಡಂಗೆಲ್ಲ ತಿಂದಂಗೆಲ್ಲ ಇಷ್ಟು ವರ್ಷ ಉಳಿಸ್ಕೊಂಡ್ ಬಂದಿದ್ದು ಮಾನ ಮರದೆಲ್ಲ ಹೋಗ್ಬಿಡುತ್ತೆ. ಬೇಗ ಹೋಗೋ, ಪ್ರಾಣ ಉಳಿಸಿ. ಓಡಿಗೌಡ್ರೆ, ಬೇಗ ಬೇಗ ಓಡಿ. ಈ ಕಡೆ ಈ ಕಡೆ ಈ ಕಡೆ. ನಾರಾಯಣ ನಾರಾಯಣ ನಾರಾಯಣ, ಹೇ ಯಾರಪ್ಪ ಲೈಟ್ ಆಫ್ ಮಾಡಿದ್ದು? ಹೇ ಯಾರಿದು? ಪಂಚೆನ? ಯಾರಮ್ಮ ನೀನು? ಪಂಚೆ ಯಾಕೆ ಇಳಿತಾ ಇದ್ಯಾ? ನಿಂತ್ಕೋ ನಿಂತ್ಕೋ. ಹೇಯ್ ನಿಂತ್ಕೋ, ಓಡ್ಬೇಡ. ನನ್ ಮಾತು ಕೇಳು. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇತ್ತಾ? ಎಂತ ಅಮಾಯಕಿನಕ್ಕ ನೀನು. ಆಡಾಯ್ಗಳು ಕೇಳಿದ್ರು ಹೇಳ್ತವೆ. ಇವರಿಬ್ರು ಅಪ್ಪ ಅಮ್ಮ ಆಟ ಆಡ್ತಿದ್ರು. ನಂದೇನ್ ತಪ್ಪಿಲ್ಲ ಉಪಾಧ್ಯಕ್ಷರೇ. ಗೌಡ್ರೆ ತೋಟದ ಮನೆಗ್ ಬಾ, ಹಳೆ ಸಾಮಾನ್ ಕೊಡ್ತೀನಿ ಅಂತ. ಹಳೆ ಸಾಮಾನ? ಅದು ಹಾಗಲ್ಲ ಲಕ್ಷ್ಮಿ. ಹೌದ್ರಿ, ಆಗಲ್ಲ. ಮನೇಲಿ ಮಾತ್ರ ನಿಮ್ಗೇನು ಆಗಲ್ಲ, ಇಲ್ಲಿ ಎಲ್ಲ ಆಗತ್ತಲ್ವಾ ಉಪಾಧ್ಯಕ್ಷರೇ? ಈ ಮಟ್ಟ ಕಿಳಿತೀರಾ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಲಕ್ಷ್ಮಿ ಲಕ್ಷ್ಮಿ, ಅಯ್ಯೋ ಲಕ್ಷ್ಮಿ. ಆಮೇಲೆ ಮೂಲದ ಕತೆನ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಶಿವರುದ್ರೇಗೌಡ್ರೆ. ಮೊಲ ಮಲಗ್ದನೂ ಇರ್ಬೋದು, ಆದ್ರೆ ಯಾಮಾರ್ಸಿ ಮಲಗಿಸ್ತಾನೇ ಇರ್ತೀನಿ. ಬರ್ಲಾ ಹೆಂಗೆ ನಮ್ ಬೇಸ್ ವಾಯ್ಸು ಡೈರೆಕ್ಟ್ ಬೇಸ್ಗೆ. ಕೂಲ್ ಬ್ರೋ. ಗೌಡ್ರು, ನಾ ಚಡ್ಡಿ ನಿಲ್ಸಿದ ನಮ್ಮ ಉಪಾಧ್ಯಕ್ಷರಿಗೆ. ಗೌಡ್ರೆ, ಈ ಸಲ ಚಡ್ಡಿ ನಿಲ್ಸಿದೀವಿ, ಮುಂದಿನ ಸಲ ಅದು ಇರಲ್ಲ. ಉಪಾಧ್ಯಕ್ಷೆ ಬಾಗಿಲು ತೆಗೀರಿ. ಉಪಾಧ್ಯಕ್ಷೆ, ಉಪಾಧ್ಯಕ್ಷ ಬಂದು ಜಾಗ ಬಿಡು. ಉಪಾಧ್ಯಕ್ಷ ಬಂದು ಜಾಗ ಬಿಡಿ. ಅಪ್ಪ, ಏಯ್, ಯಾವನ ನಮ್ಮ ಅಪ್ಪನ ಕಟ್ಟಾಕಿದ್ದು? ನೀನಾ 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 ನೀನಾ? ನಾನು ಗೌಡ. ಏ ಗೌಡ, ನಮ್ಮ ಅಪ್ಪನ ಯಾಕ ಕಟ್ಟಾಕಿದ್ಯಾ? ಕಟ್ಟಾಕಂತ ತಪ್ಪು ನಮ್ಮಪ್ಪ ಏನಾಯ ಮಾಡವನೆ? ಕೇಳು ಹುಲಿಯ. ಏ ಗೌಡ, ವಯಸ್ಸಾದ ಹುಲಿ ಅಂತ ನನ್ನ ಹತ್ರ ಆಟ ಆಡ್ದಂಗಲ್ಲ. ಹೊಸ ಹುಲಿ ನನ್ ಮಗ ಬಂದವನೇ, ಅವನ ಹತ್ರ ಬಾಲ ಬಿಚ್ಚು ನೋಡೋಣ. ಚಾನ್ಸೇ ಇಲ್ಲ. ರಾತ್ರಿನೇ ಬಾಲ ಕಟ್ ಮಾಡಾಯ್ತಲ್ಲ, ಈಗೆಲ್ ಬಿಸ್ತಾನೆ. ಏಯ್, ಏನಂದೆ? ನಮ್ಮ ಅಪ್ಪನ ಯಾಕ ಕಟ್ಟಾಕಿದ್ಯಾ ಅಂದೆ. ನಿಮ್ಮಪ್ಪ ನನ್ನ ಹತ್ರ ಸಾಲ ತಗೊಂಡು 2 ವರ್ಷ ಆಯ್ತು. ಅಸಲು ಇಲ್ಲ, ಬಡ್ಡಿನೂ ಇಲ್ಲ. ಅರ್ಥ ಆಯ್ತಾ? ಸಾಲ ತೀರ್ಸಿ ನಿಮ್ಮಪ್ಪನ ಕರ್ಕೊಂಡು ಹೋಗು. ಕಟ್ಟಾಕವ್ರೆ ಅಂದೆ, ಸಾಲ ಕಟ್ಟಾಕವ್ರೆ ಅಂತ ಹೇಳ್ಬೇಕು ತಾನೆ. ಈ ಕಡೆ ತಲೆನೇ ಆಗ್ತಿರ್ಲಿಲ್ಲ. ಏಯ್ ಗೌಡ, ನನ್ನ ಹತ್ರ ಕೇಳ್ದಂಗೆ ನನ್ ಮಗನ ಹತ್ರ ಕೇಳ್ಬೇಡ. ದುಡ್ಡು ತಂದು ನಿನ್ ಮಕ್ಕದ ಮೇಲೆ ಎಸ್ಬಿಡ್ತಾನ ಅವನು. ರೋಷ ಜಾಸ್ತಿ ಅವನ್ಗೆ. ರೋಸ ಇದ್ರೆ ಸಂಘದಲ್ಲಿ ಚೀಟಿಯಾಗಿ ತಿರ್ಸ್ತಾನ ಬಿಡ. ನಂಬರ್ 1 ಪಾಪ ಚೀಟಿ ಉಪಾಧ್ಯಕ್ಷ ಇವನು. ಎಲ್ಲಿಂದ ತಿರ್ಸ್ತಾನೆ ಸಾಲನ? ಅವ್ರ ಮನೆ ಕೆಲಸ ಮಾಡಿ ತಿರ್ಸ್ತಾನೆ ಬಿಡೆ. ನಿಜಪ್ಪ, ಅಪ್ಪಂಗ್ ಹುಟ್ಟಿದ್ ಮಾತು ಅಂದ್ರೆ. ಹಂಗಾದ್ರೆ ಇಷ್ಟೊತ್ತು ಮಾತಾಡಿದ್ದು ಕಂಡರ್ ಹುಟ್ಟಿದ್ ಮಾತಾ? ಅಯ್ಯೋ ನೀನ್ ಗೌಡ್ರೆ, ನಿಮ್ಮನ್ನ ಚಡ್ಡಿ ನಿಲ್ಸೋನೆ. ಅವನ್ ಕೊಟ್ರ ಕಾಟಕ್ಕೆ ಸೇರ್ ತೀರ್ಸ್ಕೊಳಕ್ ಒಳ್ಳೆ ಚಾನ್ಸ್ ಇದು. ಆಯ್ತು ಗುಡ್ಡಪ್ಪ, ನನ್ ಮನೇಲಿ ಆಳು ಕಾಳುಗೇನು ಬರ ಇಲ್ಲ. ಆದ್ರೂ ನನ್ ದುಡ್ಡು ವಾಪಸ್ ಬರ್ಬೇಕಂದ್ರೆ ಯಾವ್ದಾದ್ರೂ ಒಂದು ರೂಪದಲ್ಲಿ ಬರ್ಬೇಕಲ್ವಾ? ಅದಕ್ಕೆ ಸಾಲ ತೀರಿಸ್ಬೇಕಂದ್ರೆ ನಿನ್ ಮಗ 6 ತಿಂಗಳು ನನ್ನ ಮನೆಯಲ್ಲಿ ಕೆಲಸ ಮಾಡ್ಬೇಕು. ನಾನ್ ಕೆಲಸ ಮಾಡೋದ? ಬ್ಯಾಂಕ್ ಕರ್ಕೊಂಡು ಹೋಗ್ತೀನಿ ಅಂತ ಮೋಸ ಮಾಡ್ದೆ ಅಲ್ಲ, ಮಾಡ್ತೀನಿ ನೋಡು. ತಂದೆ ಸಾಲ ತೀರ್ಸಕ್ಕೋಸ್ಕರ ಗೌಡ್ರ ಮನೆ ಕೆಲ್ಸಕ್ಕೆ ಹೋಗ್ತೀರ ನಮ್ಮ ಉಪಾಧ್ಯಕ್ಷರಿಗೆ. ಉಪಾಧ್ಯಕ್ಷರೇ,